ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಈಸ್ ಅ ಬಿಜೆಪಿ ಏಜೆಂಟ್ ಅಂತ ಹೇಳಿ ಅಂಡ್ ಗವರ್ನರ್ इज अ बीजेपी एजेंट। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ತಮ್ಗೆ ಗೊತ್ತಿದೆ ಗವರ್ನರ್ ಅಡ್ರೆಸ್ ಫಸ್ಟ್ ಹೊಸ ವರ್ಷದಲ್ಲಿ ಪ್ರಥಮ ಏನು ಅಧಿವೇಶನ ಆಗುತ್ತೆ ಅದಕ್ಕೆ ಗವರ್ನರ್ ಅಡ್ರೆಸ್ ಇರಬೇಕಾಗ್ತದೆ। ಗವರ್ನರ್ ಇಸ್ ದ ವಾಯ್ಸ್ ಆಫ್ ದ ಗವರ್ನಮೆಂಟ್ ಇವತ್ತಿನ ದಿವಸ ಏನು ನಾವು ಅವ್ರಿಗೆ ಇದು ಕೊಡ್ತೀವಿ ಅದನ್ನ ಓದ್ತಾರೆ। ಹಿಂದೆಲ್ಲ ಓದಿಲ್ವಾ ಅವರು? ಇದೇ ಗವರ್ನರ್ ಓದಿಲ್ವಾ? ಓದಿದಾರಲ್ಲ। ಈಗ ಯಾಕೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂತ ಯೋಜನೆ ಮೊನ್ನೆ ಕೊಟ್ಟಿದ್ದೀನಿ ನಿಮ್ಗೆಲ್ಲ। ಹಳೇದೇನಿತ್ತು ಹೊಸದೇನಿತ್ತು ನಾನು ಬಿಡಿಬಿಡಿಗಾಗಿ ಕೊಟ್ಟಿದ್ದೆ ನಿಮ್ಗೆ, ಸುಮ್ಮನೆ ಹೇಳಿಕೆ ಕೊಡುವಂತದ್ದಲ್ಲ। ನಿಮಗೆ ಮೊದಲೇನಿತ್ತು ಈಗೇನಿತ್ತು ಅಂತ ಮೊದಲು ನಿಮ್ಗೆ ನೋಟೇ ಕೊಟ್ಟಿದ್ದೀನಲ್ಲ ನಿಮ್ಗೆ ನೋಟ್ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ, ಯಾವ ರೀತಿ ಇವತ್ತು ದಿವಸ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ। ಹೀಗಿದ್ದಾಗ ಇದ್ರ ಬದನ್ನ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಾದ್ರೆ ಮಹಾತ್ಮ ಗಾಂಧಿ ರೋಜ್ಗಾರ್ ಅದು ಜನರ ಹಕ್ಕು। ಇವತ್ತು ದಿವಸ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು, ಹಕ್ಕನ್ನು ಕಸ್ಕೊಂಡಿದ್ದಾರೆ। ಅದ್ರ ಬಗ್ಗೆ ನಾವು ಇದು ಮಾಡ್ಬೇಕಾದ್ರೆ ಅದನ್ನ ಓದ್ ಮಾಡಿ ಹೇಳ್ಬೇಕಾದ್ರೆ ಗವರ್ನರ್ ಏನು ಅವ್ರಿಗೆ ಗವರ್ನರ್ಗೆ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು? ಈಸ್ ಇಂಡಿಪೆಂಡೆಂಟ್। ರಾಜ್ಯದ ಇದನ್ನು ಓದಬೇಕಾಗಿತ್ತು, ಅದ್ರ ಏನ್ ತೋರಿಸ್ತಾ ಇದ್ದು ಗವರ್ನರ್ ಓದಂಗಿರ್ತಂದ್ರೆ ಕೇಂದ್ರ ಸರ್ಕಾರ ಕೈಗೊಂಬೆ ಅಂತ ತೋರಿಸ್ತಾರೆ। ತಾವೇ ಕುತ್ಕೊಂಡು ಗವರ್ನರ್ ಅವರು ಅದಕ್ಕೆ ನೀವು ಓದ್ಬೇಕಾಗಿ ನಾನು ಗವರ್ನರ್ ಯು ಶುಡ್ ರೀಡ್ ಇಟ್, ಓದ್ಬೇಕು। ಅದನ್ನ ಬಿಟ್ಕೊಂಡು ನಾವು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಗವರ್ನರ್ ಇಸ್ ಆಕ್ಟಿಂಗ್ ಆನ್ ಸೆಂಟ್ರಲ್ ಗವರ್ಮೆಂಟ್, ಒಂದು ಪಾರ್ಟಿ ವಕ್ತಾರರಾಗಿ ಇವತ್ತು ನಡ್ಕೊಂಡಿದ್ದಾರೆ, ಏಜೆಂಟ್ ಆಗಿ ನಡ್ಕೊಂಡಿದ್ದಾರೆ। ಅದಾದ ನಂತರ ನಡೆದ ಬೆಳವಣಿಗೆ ಇದೆಲ್ಲ ತಪ್ಪುಗಳಿದೆಲ್ಲ ಕೂಡ। ಅದಕ್ಕೆ ಕಾರಣ ಯಾರು? ಗವರ್ನರ್। ಅವ್ರು ಗವರ್ನರ್ ಈ ರೀತಿ ಮಾಡಿದಾಗ ಅದೆಲ್ಲ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿ। ಪಾಪ ಹರಿಪ್ರಸಾದ್ ಅವರು ಬಟ್ಟೆ ಎಲ್ಲ ಕೇರಿಸಿ ಹಚ್ಕೊಳ್ತದ್ದು, ಈ ವಾತಾವರಣ ಸೃಷ್ಟಿ ಮಾಡಕ್ಕೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್। ಇಲ್ಲಿಗೆ ಬರಲೇಬಾರ್ದಾಗಿತ್ತು, ಬಂದ್ರೆ ಯಾಕೆ ಬಂದಿಲ್ಲ, ಓದಂಗಿಲ್ಲ ಇದು ಮಾಡ್ದೆ। ಸರಿ, ಇನ್ನೊಂದು ನಾಳೆ ಗಣರಾಜ್ಯೋತ್ಸವ ಭಾಷಣ ಇದೆ, ಅಲ್ಲಿ ಕೇಂದ್ರ ಸರ್ಕಾರ ಟೀಕಿಸುವ ಅಂಶಗಳಿದ್ರೆ ಭಾಷಣ ಮಾಡಲ್ಲ ಅನ್ನುವಂತ ಸಂದೇಶವನ್ನು ರಾಜ್ಯ ಸರ್ಕಾರ ಅದೇ ಮತ್ತೆ ಪದೇ ಎರಡನೇ ಸಲ ಪ್ರೂವ್ ಮಾಡ್ತಾ ಇದಾರೆ ಅವ್ರು। ಒಂದನೇ ಸಲ ಮನ್ ಪ್ರೂವ್ ಮಾಡಿದಾರೆ ಐ ಆಮ್ ದ ಬಿಜೆಪಿ ಏಜೆಂಟ್ ಅಂತ, ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಈಸ್ ಅ ಬಿಜೆಪಿ ಏಜೆಂಟ್ ಅಂತ ಹೇಳಿ ಅಂಡ್ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್। ಏನಾಗ್ತದೆ ಮತ್ತೆ ಅನಿವಾರ್ಯ ಇದೆ। ಯಾರು ಮಾಡಿಕೊಟ್ಟಿದ್ದಾರೆ ನಮ್ಮ ಸಂಘರ್ಷ ಮಾಡ್ತಾ ಇರುವಂತದ್ದು ರಾಜ್ಯಪಾಲರು। ತಮಿಳುನಾಡಲ್ಲಿ ಇದೇ ತರ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ